ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಮಾರ್ಚ್ 27ನೇ ತಾರೀಕು ನೋಡ್ರಿ, ಅಂದ್ರೆ ಫ್ರೈಡೇ ಇದು. ಇನ್ನೇನು 28 ಬಂದ್ರೆ 1 ಮಂತ್ ಆಗ್ತಾ ಬಂತು, ನಾನು ವ್ಲಾಗ ಹಾಕಿಲ್ಲ. ಮಾರ್ಚ್ 28ಕ್ಕೆ ಸಾನ್ವಿದ ಬರ್ಡೇ ಇತ್ತು, ಅದರ ಹಿಂದಿನ ದಿವಸದ ವ್ಲಾಗ್ ನೋಡ್ರಿ ಇದು. ಇತ್ತೀಚೆಗೆ ನಾನು ಸರಿಯಾಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಪೆಂಡಿಂಗ್ ಅದಾವು. ಅವನ್ನೆಲ್ಲ ಹಾಕಿ ಆಮೇಲೆ ನಾನು ಹೊಸ ವೀಡಿಯೋಸ್ನ ಶುರು ಮಾಡ್ತೀನಿ. ಹಿಂದಿನ ದಿವಸ ನೋಡ್ರಿ, ಬರ್ಡೇ ಹಿಂದಿನ ದಿವಸ ಇದು. ಇವತ್ತು ಶಾಪಿಂಗ್ ಹೋಗ್ಬೇಕಂತ ಅಂದ್ಕೊಂಡಿದ್ದು ನಾನು. ಹಾಗಾಗಿ ಬೆಳಗ್ಗೆನ ನಾಷ್ಟಕ್ಕೆ ಮತ್ತು ಮಧ್ಯಾಹ್ನಕ್ಕೆ 2 ಹೊತ್ತು ಸೇರಿ ಬಿಸಿಬೇಳೆ ಬಾತ್ ಮಾಡಿರಾತಂತೇಳಿ ಅಂದ್ಕೊಂಡಿದ್ನಿ. ಅದಕ್ಕೆ ಖಾರ ಬೂಂದಿ ಬೇಕಲ್ಲ, ಖಾರ ಬೂಂದಿ ಆಮೇಲೆ ಬಾಳೆಹಣ್ಣು ಬೇಕಾಗಿತ್ತು, ಕ್ಯಾರೆಟ್ ಇತ್ತು, ಬೀನ್ಸ್ ಇರಲಿಲ್ಲ. ಹಾಗಾಗಿ ಬೀನ್ಸು, ಕೊತ್ತಂಬರಿ ಎಲ್ಲ ಏನೇನು ಬೇಕಲ್ಲ ಸ್ವಲ್ಪ ಐಟಮ್ಸು ಅದನ್ನೆಲ್ಲನೂ ನಾನು ಇನ್ಸ್ಟಾಮಾರ್ಟಲ್ಲಿ ಬುಕ್ ಮಾಡಿದ್ನಿ. ಕೊತ್ತಂಬರಿ ಇದು ನೋಡ್ರಿ ಎಷ್ಟು ಫ್ರೆಶ್ ಆಗಿ ಬಂದತಿ. ಒಂದೊಂದು ಸಲ ಈ ಥರ ಚಲೋ ಬರ್ತೈತಿ, ಒಂದೊಂದು ಸರಿ ಚಲೋ ಬರೋದಿಲ್ಲ, ಬಾಡಿದ್ದು ಕೊಟ್ಟಿರ್ತಾರೋ. ಇವತ್ತಂತೂ ಫ್ರೆಶ್ ಆಗಿರೋದನ್ನು ಕೊಟ್ಟಿದ್ರು. ಅದು ಬಿಡಿಸ್ಕೊಳ್ಳಿಲ್ಲ ನಾನು ಪೂರ್ತಿ, ಬರೀ ಬೇರಷ್ಟೆಲ್ಲ ಕಟ್ ಮಾಡಿ ತೆಗೆದು ಡಬ್ಬಿ ಒಳಗೆ ಹಾಕಿಟ್ಕೊಂಡು, ಬೀನ್ಸು ಇವಾಗ ಎಷ್ಟು ಬೇಕಲ್ಲ ಮಾಡೋಕ್ಕೆ ಅಷ್ಟಷ್ಟು ತೆಗೆದಿಟ್ಕೊಂಡು ಅವನನ್ನು ಡಬ್ಬಿ ಒಳಗೆ ಹಾಕಿ ಇಟ್ನಿ. ಬೀನ್ಸು, ಕ್ಯಾರೆಟು ಮತ್ತು ಆಲೂಗಡ್ಡೆ ಇಷ್ಟು ಹಾಕಿ ನಾನು ಬೇಯಿಸ್ಕೊಂಡಿರ್ತೀನಿ. ಇವಾಗಂತೂ ಗ್ಯಾಸ್ ಸರಿಯಾಗಿ ಸಿಗ್ತಾಯಿಲ್ಲ, ಹಾಗಾಗಿ ನಾನು ಅಡುಗೆನ ನೋಡ್ಕೊಂಡು ಮಾಡ್ತೀನಿ, ಜಾಸ್ತಿ ಮಾಡೋಕ್ಕೆ ಹೋಗಂಗಿಲ್ಲ. ನಮ್ದು ಅಂಥದ್ರಾಗ ನಡಕ್ಕೆ ಗ್ಯಾಸ್ ಖಾಲಿಯಾಗಿಬಿಡ್ತು ನೋಡ್ರಿ. ಇಷ್ಟೆಲ್ಲ ನಾನು ನೋಡ್ಕೊಂಡು ಮಾಡಿರೋನು ಗ್ಯಾಸ್ ಖಾಲಿಯಾಗಿಬಿಡ್ತು. ಒಂದು 7 kg ಗ್ಯಾಸ್ ತುಂಬ್ಸಾಕನ 2100 ರೂಪಾಯಿ ಕೊಟ್ಟು ಗ್ಯಾಸ್ ತುಂಬಿಸಿದೆವು ನಾವು. ಆವಾಗೆಲ್ಲ ನಾನು ಅಷ್ಟೊಂದು ಸರಿಯಾಗಿ ವ್ಲಾಗ್ ಮಾಡ್ಕೊಂಡಿಲ್ಲ ಅಂತ ಅನಿಸ್ತತಿ. ಗ್ಯಾಸ್ ಖಾಲಿ ಆದಾಗ ಮಾಡ್ಕೊಂಡೇನೋ ಇಲ್ಲೋ ಗೊತ್ತಿಲ್ಲ ನನಗೆ. ನೋಡೋಣಂತ ವೀಡಿಯೋಸ್ ಒಳಗೆ ಏನಾದರೂ ಇದ್ದರೆ ನಾನು ಶೇರ್ ಮಾಡ್ತೀನಿ. ಇದು ಅದಕ್ಕೂ ಮುಂಚೆ ನೋಡ್ರಿ, ಗ್ಯಾಸ್ ಖಾಲಿ ಆಗೋಕ್ಕೂ ಒಂದು 2 ದಿವ್ಸಕ್ಕೆ ಮುಂಚೆ ಇದೆ. ಅವಾಗೂ ನಾನು ಇಂಡಕ್ಷನ್ ಯೂಸ್ ಮಾಡ್ಕೊಂಡೇ ಸ್ವಲ್ಪ ಅಡುಗೆ ಮಾಡಾಕತ್ತಿದ್ನಿ. ಅಷ್ಟೆಲ್ಲ ಮಾಡಿರೋನು ನಮ್ಮದು ಗ್ಯಾಸ್ ಕರೆಕ್ಟಾಗಿ 2 ತಿಂಗಳಿಗೆ ಅಂದ್ರೆ ಖಾಲಿ ಆಗಿಬಿಡ್ತು. ಸಿಕ್ಕಾಬಟ್ಟೆ ಕಾಸ್ಟ್ಲಿ ನೋಡ್ರಿ. ಮುಂಚೆ ನಾವು 14 kgಗೆ 1150 ಕೊಡ್ತಿದ್ದೀವಿ, ಆದರೆ ಈಗ ಬರೀ 7 kgಗೆ 2100 ರೂಪಾಯಿ ಕೊಟ್ಟಿವಿ. ಹಾಗಾಗಿ ನಾನು ಸುಮ್ಮ ಜಾಸ್ತಿ ಅಡುಗೆ ಮಾಡಿ ಗ್ಯಾಸ್ ವೇಸ್ಟ್ ಮಾಡೋದು ಬೇಡ, ಇದ್ದಿದ್ರಾಗ ಮ್ಯಾನೇಜ್ ಮಾಡೋಣ ಅಂತೇಳಿ ನಾನು ಬರೀ ರೈಸ್ ಐಟಮ್ಸೇ ಜಾಸ್ತಿ ಮಾಡಾಕತ್ತಿದ್ನಿ ಇತ್ತೀಚೆಗೆ. ಇವತ್ತು ಬಿಸಿಬೇಳೆ ಬಾತ್ ಮಾಡೋಕ್ಕಂತೇಳಿ ಎಲ್ಲ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ನಿ. ಇವಾಗೆಲ್ಲನೂ ಒಂದು ಬೌಲಿಗೆ ಹಾಕಿ ತೊಳ್ಕೊಳಕತ್ತೀನಿ ನೋಡ್ರಿ. ಮತ್ತು ಇವತ್ತು ಶಾಪಿಂಗ್ ಬೇರೆ ಹೋಗೋದಿತ್ತಲ್ಲ, ಇನ್ನು ಬೆಳಿಗ್ಗೊಂದು ಮಧ್ಯಾಹ್ನಕ್ಕೊಂದು ಮಾಡ್ಕೊತ ನಿಲ್ಲಕ್ಕಾಗೋದಿಲ್ಲ ಅಂತೇಳಿ ಎಲ್ಲ ಮಾಡತ್ತಿದ್ನಿ. ಮತ್ತು ಇವತ್ತು ಸ್ವಲ್ಪ ಹೊರಗಡೆ ವರಾಂಡ ಒಂದು ಕ್ಲೀನ್ ಮಾಡಬೇಕಿತ್ತು. ನಾನು ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ನಿ, ಸ್ಲಿಪ್ಪರ್ ಸ್ಟ್ಯಾಂಡ್ ತರಿಸಿದ್ದೀನಿ ಮೀಶೋಯಿಂದ ಅಂಥೇಳಿ. ಅದನ್ನೆಲ್ಲ ಇವತ್ತು ಸೆಟಪ್ ಮಾಡಬೇಕಿತ್ತು ಹೊರಗಡೆ, ಅದಕ್ಕೋಸ್ಕರ ಕೆಲಸ ಇವತ್ತು ಸ್ವಲ್ಪ ಜಾಸ್ತಿ ಇತ್ತು. ಹಾಗಾಗಿ ಬರೀ ಬಿಸಿಬೇಳೆ ಬಾತ್ ಅಷ್ಟು ಮಾಡತ್ತಿದ್ನೇನೆ. ತರಕಾರಿ ಎಲ್ಲನೂ ತೊಳೆದಿಟ್ಕೊಂಡು ಇವಾಗ ಕುಕ್ಕರ್ಗೆ ನೋಡ್ರಿ ನಾನು ಬೇಳೆ ಹಾಕ್ಕೊಂಡಿದ್ದೀನಿ. 1 ಗ್ಲಾಸಷ್ಟು, 1.5 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡು ಇದನ್ನು ತೊಳ್ಕೊಂಡು ತರಕಾರಿ ಏನು ತೊಳೆದಿಟ್ಕೊಂಡಿನಲ್ಲ ಆ ತರಕಾರಿನ ಇದಕ್ಕೆ ಹಾಕಿ ನಾನು ಬೇಯಿಸ್ಕೊಂಡು ಬಿಟ್ಟಿರ್ತೀನಿ. 2 ವಿಷಲ್ ಬೇಯಿಸ್ಕೊಂಡ್ರೆ ಬಿಸಿಬೇಳೆ ಬಾತ್ಗೆ ಕರೆಕ್ಟಾಗಿ ಬೆಂದು ಬಿಡ್ತೈತಿ. 1 ವಿಷಲ್ ಕೂಗಿಸ್ಕೊಂಡ್ರೆ ಪಲಾವ್ಗೆ ಕರೆಕ್ಟಾಗಿರ್ತದೆ ನೋಡ್ರಿ. ಸಾನ್ವಿಗೆ ಅದಿತಿಗೆ ಹೊರಗಡೆ ಗಲಾಟೆ ಮಾಡಬೇಡ್ರಿ, ವಾಯ್ಸ್ ಓವರ್ ಕೊಡತ್ತನಂತ ಹೇಳಿ ಬಂದೇನಿ. ಆದ್ರೂ ಅವ್ರು ಎಷ್ಟು ಗಲಾಟೆ ಮಾಡತ್ತಾರ ನೋಡ್ರಿ, ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗತ್ತತಿ. ಎಷ್ಟು ಹೇಳಿರನು ಕೇಳಂಗೇನೆ ಇಲ್ಲ ನೋಡ್ರಿ. ಅವರು ಮತ್ತು ಗಲಾಟೆ ಮಾಡಕತ್ತಾರು. ಆದರೆ ನನಗೆ ಬೇರೆ ಕಡೆ ಕೂತ್ಕೊಂಡು ವಾಯ್ಸ್ ಓವರ್ ಕೊಡೋಕ್ಕೆ ಜಾಗ ಇಲ್ಲ. ಅವ್ರು ಹಾಲ್ನಾಗ ಕುಂತು ಆಟ ಆಡಕತ್ತಾರು, ನಾನು ಇಲ್ಲಿ ರೂಮ್ದಾಗ ವಾಯ್ಸ್ ಓವರ್ ಕೊಡತ್ತೀನಿ ಬಾಗ್ಲಾಕೊಂಡೆ. ಆದ್ರೂ ಅಷ್ಟು ಜೋರಾಗಿ ಗಲಾಟೆ ಮಾಡಕತ್ತಾರು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಎಲ್ಲ ರೈಸು ಆಮೇಲೆ ಬೇಳೆ ಎಲ್ಲ ಬೇಯಕ್ಕಿಟ್ನಿ, ತರಕಾರಿ ಎಲ್ಲ ಹಾಕಿ ಖಾರ ಬೂಂದಿ ಏನು ತೊಗೊಂಡು ಬಂದಿದ್ನಲ್ಲ ನಾನು ಡಬ್ಬಿಗೆ ಹಾಕಿಟ್ಕೊಂಡು. ನಾನು ಬೆನ್ನಿಗೆ ಕಡ್ದಿಟ್ಟಿತ್ತು, ಸುಮಾರು ದಿವಸ ಆಗಿತ್ತು, ಅದನ್ನ ಕಾಯಿಸಿರಲಿಲ್ಲ. ಇವತ್ತು ಇಂಡಕ್ಷನ್ ಒಳಗೆ ಕಾಯಿಸಿ ತುಪ್ಪ ಮಾಡಿರಾತಂತೇಳಿ ಇವಾಗ ಕಾಯಿಸತ್ತೀನಿ. ಖಾಲಿಯಾಗಿತ್ತು ನೋಡ್ರಿ ತುಪ್ಪ. ಬಿಸಿಬೇಳೆ ಬಾತ್ಕಂತೂ ತುಪ್ಪ ಹಾಕ್ಕೊಂಡು ತಿಂದ್ರನ ಚಲೋ ಇರ್ತೈತಿ, ಅದಕ್ಕೋಸ್ಕರ ಕಾಯಿಸಿ ತುಪ್ಪ ರೆಡಿ ಮಾಡಿರಾತಂತೇಳಿ ಇವಾಗ ಕಾಯಿಸಾಕಿಟ್ಟನಿ. ಬಾಳಿಗೆ ಒಳಗೆ ಇಟ್ಟನು ನೋಡ್ರಿ, ಯಾಕಂದ್ರೆ ಅದಕ್ಕೆ ಸೆಟ್ ಆಗುವಂಥ ಬೋಗಣಿ ಇರಲಿಲ್ಲ, ಅದಕ್ಕೋಸ್ಕರ ಬಾಳಿಗೆ ಒಳಗನ ನಾನು ತುಪ್ಪನ ಕಾಯಿಸೀನಿ ನೋಡ್ರಿ. ಇವಾಗ ಪೂರ್ತಿ ತುಪ್ಪ ಕಾಯಿಸಿದೀನಿ. ಇವಾಗ ಬಬಲ್ಸ್ ಬರೋದು ಕಡಿಮೆ ಆಗ್ತದಲ್ಲ, ಆವಾಗ 1 ಡ್ರಾಪ್ ನೀರು ಹಾಕಿ ನಾವು ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಡ್ಬೇಕು. ಆವಾಗ ತುಪ್ಪ ರೆಡಿ ಆಗಿಬಿಡ್ತೈತಿ. ಆ ಕಡೆ ಬಿಸಿಬೇಳೆ ಬಾತ್ ಏನು ಬೇಯಿಸಾಕಿಟ್ಟಿದ್ನಲ್ಲ ಅದು ರೆಡಿಯಾಗಿತ್ತು, ಇನ್ನು ಒಗ್ಗರಣೆ ಹಾಕಬೇಕಿತ್ತು ಅಷ್ಟೇ. ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಆಮೇಲೆ ಸ್ವಲ್ಪ ಗೋಡಂಬಿ ಇಷ್ಟು ಹಾಕಿ ಮಾಡಿರ್ತೀನಿ. ಒಬ್ಬೊಬ್ಬರು ಲಾಂಗ್ ಪ್ರೊಸೀಜರ್ ಒಳಗೆ ಮಾಡ್ತಾರೋ ಬಿಸಿಬೇಳೆ ಬಾತ್. ತರಕಾರಿ ಒಂದು ಸರಿ ಬೇಯಿಸ್ಕೊತಾರೋ, ಆಮೇಲೆ ಅಕ್ಕಿ ಬೇಳೆ ಒಂದು ಸರಿ ಬೇಯಿಸ್ಕೊತಾರೋ, ಒಗ್ಗರಣೆ ಹಾಕ್ತಾರೋ. ಇದೆಲ್ಲ ಜಾಸ್ತಿ ಟೈಮ್ ಹಿಡಿತೈತಿ. ಆದರೆ ಈ ಥರ ಮಾಡ್ರಿ ನೋಡ್ರಿ, ಬೇಗ ಆಗಿಬಿಡ್ತೈತಿ.
ಟೇಸ್ಟನ್ನು ಅಷ್ಟೇ ಭಾರಿ ಮಸ್ತ್ ಇರ್ತದೆ ನೋಡಿರಿ. ಈ ಥರ ಟ್ರೈ ಮಾಡಿರಿ. ಇವಾಗ ಬೆಳಗ್ಗೆ ಮಾಡ್ರೆ ಬಿಸಿಬೇಳೆಭಾತು ಮಧ್ಯಾಹ್ನಕ್ಕೆ ಗಟ್ಟಿಯಾಗಿ ಬಿಡ್ತೈತಿ. ಆದ್ರೆ ಇವಾಗ ನಾನೇನು ಈ ಪ್ರೊಸೀಜರಲ್ಲಿ ತೋರ್ಸತ್ತಲ್ಲ ಈ ಥರ ಮಾಡಿರಿ, ಅದು ಮಧ್ಯಾಹ್ನ ಆದ್ರೂ ಗಟ್ಟಿ ಆಗಂಗಿಲ್ಲ, ತೆಳುವಾಗನೇ ಇರ್ತೈತಿ. ಲಾಸ್ಟಿಗೆ ಹುಣಸೆ ಹುಳಿ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದೂವರೆ ಗಿಂಡಿಯಷ್ಟು ನೀರು ಹಾಕಿದ್ನೇನೆ. ಅದು ನೀರು ಕುದ್ದ ಮೇಲೆ ಇವಾಗ ಅಕ್ಕಿ ಬೇಳೆ ನೀಟಾಗಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ನೋಡಿರಿ. ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಬಿಸಿಬೇಳೆಭಾತ್ ಪೌಡ್ರನ್ನ ನಾನು ನೀರಲ್ಲಿ ಕಲಿಸ್ಕೊಂಡು ಹಾಕ್ಕೊಂಡಿರ್ತೀನಿ. ಹಂಗೆ ಹಾಕ್ಕೊಂಡ್ರೆ ಅದು ಗಂಟು ಉಳ್ಕೊಂಡ್ಬಿಡ್ತೈತಿ. ಅದಕ್ಕೋಸ್ಕರ ನಾನು ನೀರಾಗಿ ಕಲಸಿ ಹಾಕ್ಕೊಂಡಿರ್ತೀನಿ. ಒಂದು 2ರಿಂದ 2.5 ಚಮಚದಷ್ಟು ನಾನು ಬಿಸಿಬೇಳೆಭಾತ್ ಪೌಡ್ರ್ ತೊಗೊಂಡೇನಿ. ಇವತ್ತು ಸ್ವಲ್ಪ ಜಾಸ್ತಿ ಮಾಡಕತ್ತಿದ್ದು ನೋಡಿರಿ. ನಾನು 2 ಹೊತ್ತಿಗೆ ಮಾಡ್ಬೇಕಿತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡತ್ತಿದ್ನಿ ನೋಡಿರಿ. ರೆಡಿ ಆಯಿತು ಬಿಸಿಬೇಳೆಭಾತ. ಲಾಸ್ಟಿಗೆ ಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೋದು, ಇಲ್ಲಂತಂದ್ರೆ ಇಲ್ಲ. ನೋಡಿರಿ ಎಷ್ಟು ತೆಳುವಾಗಿ ಎಷ್ಟು ಮಸ್ತಾಗ ಬಿಸಿಬೇಳೆಭಾತು ರೆಡಿ ಆಗೈತೆ ಅಂತೇಳಿ. ಸಾನ್ವಿಗೆ ಅದಿತಿಗೆ ಸ್ನಾನ ಮಾಡಿಸೀನಿ. ಸ್ನಾನ ಮಾಡಿಸಿ ಅವ್ರಿಗೆ ನಾಷ್ಟ ಹಾಕಿ ಕೊಟ್ಟೆ ನೋಡಿರಿ. ಈಗ ಹಂಗೆ ನಮ್ಮ ಮನೆಯವ್ರಿಗೂ ನಾನು ನಾಷ್ಟ ಹಾಕಿ ಕೊಟ್ಟಿದ್ನಿ. ಇವತ್ತು ಬಾಕ್ಸಿಗೆ ಅವರು ಬಿಸಿಬೇಳೆಭಾತನ ತೊಗೊಂಡು ಹೋದರು. ಬಾಕ್ಸಿಗೂ ಅದನ್ನ ಹಾಕಿ ಕೊಟ್ಟು ಕಳಿಸೀನಿ. ಇನ್ನು ನಾನು ನಾಷ್ಟ ಮಾಡಬೇಕಿತ್ತು, ಕಸ ಎಲ್ಲ ಗುಡಿಸಿ ಆಮೇಲೆ ನಾಷ್ಟ ಮಾಡಿರಾತಂತೇಳಿ ನಾನು ಇನ್ನೂ ನಾಷ್ಟ ಮಾಡಿರಲಿಲ್ಲ. ಅವರಿಬ್ಬರದು ನಾಷ್ಟ ಮುಗೀತು, ಸ್ನಾನಗಿನ ಮುಗ್ದಿತ್ತು ಅವರಿಬ್ಬರದು. ಇವಾಗ ನಾನು ಕಸ ಎಲ್ಲ ಗುಡಿಸಿ ಸ್ನಾನ ಮಾಡ್ಬೇಕು ನೋಡಿರಿ. ಮನೆಯನ್ನು ಒರೆಸ್ಕೋಬೇಕಿತ್ತು. ಹೊರಗಡೆ ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ನಾನು ಮನೆ ಒರೆಸ್ಕೊಂಡ್ರಾತಂತೇಳಿ ಈಗ ಬರೀ ಕಸ ಅಷ್ಟೇ ಗುಡಿಸ್ಕೊಳಕತ್ತೀನಿ. ಅದು ಚಪ್ಪಲ್ ಸ್ಟ್ಯಾಂಡು ಹಿಂದಿನ ದಿವಸ ರಾತ್ರಿ ಬಂತದ ಲೇಟಾಗಿ, ಹಾಗಾಗಿ ಜೋಡ್ಸೋಕ್ಕಾಗಲಿಲ್ಲ. ಬರೀ ಜೋಡಿಸಿದ್ದೀವಿ, ಜೋಡಿಸಿ ಒಳಗಡೆನೇ ಇಟ್ಟಿದ್ದೆ ಅನ್ನೋದನ್ನು. ಬೆಳಗ್ಗೆ ಚಪ್ಪಲಿಗಳೆಲ್ಲ ಜೋಡಿಸಿರಾತಂತೇಳಿ ಇವಾಗಂತೂ ಅದನ್ನು ಕ್ಲೀನ್ ಮಾಡಿ ಜೋಡಿಸೋವರೆಗೂ ನನಗಂತೂ ಸಮಾಧಾನನೇ ಇರಲಿಲ್ಲ. ಅದಕ್ಕೋಸ್ಕರ ಬೇಗ ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅದನ್ನು ನಾನು ಜೋಡ್ಸಾಕಿದ್ನೀಗ. ಕಸ ಎಲ್ಲ ಗುಡಿಸ್ಕೊಂಡು ನೋಡ್ರಿ. ಗುಡಿಸ್ಕೊಂಡು ನಾನು ಇನ್ನು ನಾಷ್ಟ ಮಾಡ್ಕೋಬೇಕು. ಹೊರಗಡೆ ಅಂತೂ ಚಪ್ಪಲ್ ಸ್ಟ್ಯಾಂಡು ಭಾಳ ಅಂದ್ರೆ ಭಾಳ ಧೂಳಾಗಿಬಿಟ್ಟಿತ್ತು. ಚಪ್ಪಲಿ ಎಲ್ಲ ತೊಳೆದು ಇವತ್ತು ನಾನು ಜೋಡಿಸ್ಬೇಕಂತ ಅಂದ್ಕೊಂಡು, ಆದ್ರೆ ಭಾಳ ಟೈಮ್ ಹಿಡಿತದಂತೇಳಿ ಚಪ್ಪಲಿಗಳೆಲ್ಲ ಏನು ನಾನು ತೊಳಿಲಿಲ್ಲ. ಹಂಗೆ ಧೂಳ ಎಲ್ಲ ಜಾಡಿಸಿ ಇಟ್ಬಿಟ್ನಿ. ಆದಾಗ ಒಂದು 2 ಜೋಡಿ ಚಪ್ಪಲಿ ತೊಳೆದ್ರಾತಂತೇಳಿ ಕಸ ಗುಡಿಸಿ ಇವಾಗ ತುಪ್ಪ ಏನು ಕಾಯಿಸಿ ಆರಾಕ್ಬಿಟ್ಟಿದ್ನಿಲ್ಲ, ಅದು ಪೂರ್ತಿ ಆರಿತ್ತು. ಇನ್ನು ಮತ್ತೆ ಅದ್ರೊಳಗೆ ಏನಾರು ಬಿದ್ದರೆ ಹಾಳಾಗ್ತದಂತೇಳಿ ಅದನ್ನೆಲ್ಲ ಡಬ್ಬಿಗೆ ಸೋಸಿ ಎತ್ತಿಟ್ಕೊಂಡು ಇವಾಗ ನಾನು ನಾಷ್ಟ ಮಾಡಕತ್ತೀನಿ ನೋಡಿರಿ. ನಮ್ಮ ಮನೆಯವ್ರು ನಾಷ್ಟ ಮಾಡಿ ಬಾಕ್ಸ್ ತೊಗೊಂಡು ಅವರು ಕೆಲ್ಸಕ್ಕೆ ಹೋದರು. ಇವಾಗ ನಾನು ನಾಷ್ಟ ಮಾಡತ್ತೀನಿ. ನನಗಂತೂ ಬಿಸಿಬೇಳೆಭಾತಿಗೆ ಖಾರ ಬುಂದಿ ಇದ್ರನ ತಿನ್ನೋಕೆ ಇಷ್ಟ ಆಗ್ತೈತಿ, ಇಲ್ಲಾಂದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನೋಡ್ರಿ. ಈಗ ನಾನು ನಾಷ್ಟ ಮಾಡಕತ್ತೀನಿ. ನಾಷ್ಟ ಮಾಡಿದಾದ್ಮೇಲೆ ಹೊರಗಡೆ ಕ್ಲೀನ್ ಮಾಡ್ಕೊಂಡ್ರಾತಂತೇಳಿ ಇವಾಗ ಹೊರಗಡೆ ಬಂದೀನಿ. ಫುಲ್ ಧೂಳು ಅಂದ್ರೆ ಧೂಳಿಲ್ಲೇ ಎಷ್ಟು ಸಿಕ್ಕಾಪಟ್ಟೆ ಧೂಳು ಇರ್ತೈತಿ. ಅದೆಷ್ಟು ಕ್ಲೀನ್ ಮಾಡಿರಿ ತೊಳೆರಿ ಮತ್ತು ಧೂಳನ ಚಪ್ಪಲನ್ನು ಹಂಗೆ ಹಾಕತ್ತಿದ್ದು ಹೊರಗಡೆ ಹಂಗೆ ಓಪನ್ ಇಡ್ತಿದ್ವಲ್ಲ, ಆ ಸ್ಟ್ಯಾಂಡ್ ಏನೊಂದಿಟ್ಟಲ್ಲ ಡ್ರಾಯರ್, ಅದರೊಳಗೆ ಒಂದಷ್ಟು ಚಪ್ಪಲಿ ಹಿಡಿತಿದ್ದು ಒಂದಷ್ಟು ಇಲ್ಲ. ಅಂದ್ರೆ ಒಂದು ಡಬ್ಬಿ ಒಳಗೆ 2 ಜೊತೆ ಅಷ್ಟೇ ಹಿಡಿತಾವು. ಮಕ್ಕಳು ಆದ್ರೆ ಒಂದು 3ರಿಂದ 4 ಜೋಡಿ ಹಿಡಿತಾವು. ನಮ್ಮ 2 ಜೋಡಿನ ಹಿಡಿಯತ್ತಿದ್ದು. ನಮ್ಮಂತೂ ಭಾಳ ಚಪ್ಪಲ್ ಅದಾವು, ಅದಕ್ಕೋಸ್ಕರ ಅದ್ರಾಗ ಸಾಲ್ತಿರಲಿಲ್ಲ. ಇನ್ನು ರಂಗೋಲಿ ಡಬ್ಬಿ ಅದು ನಾನೆಲ್ಲ ಈ ಕಡೆನ ಹೊರಗಡೆ ಇಟ್ಕೊಂಡ್ಬಿಟ್ಟಿದ್ನಿ. ಅವೆಲ್ಲ ಹೊರಗಡೆ ಅಷ್ಟು ನೋಡೋಕೆ ಚಂದ ಕಾಣಿಸತ್ತಿರಲಿಲ್ಲ. ಯಾರಾದರೂ ಬಂದ್ರೆ ಏನಪ್ಪ ಎಷ್ಟು ಗಲೀಜಾಗಿ ಇಟ್ಕೊಂಡಾರ ಇವರು ಅಂತ ಅನ್ಬೇಕು, ಹಂಗಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಕ್ಲೀನ್ ಮಾಡಕತ್ತಿದ್ನಿ. ಚಪ್ಪಲ್ ಸ್ಟ್ಯಾಂಡ್ ನೋಡ್ರಿ, ಇದು ಒಳ್ಳೆ ಕ್ವಾಲಿಟಿದೈತಿ, ಚಲೋ ಐತಿ. ನಾವು ಇದನ್ನು ಚಪ್ಪಲಿ ಇಟ್ಟು ಕ್ಲೋಸ್ ಮಾಡಿಬಿಡ್ಬೋದು, ಅವಾಗ ಧೂಳಾಗಂಗಿಲ್ಲ ಚಪ್ಪಲಿಗಳು. ಅದಕ್ಕೋಸ್ಕರ ನಾನು ಈ ಥರದ ಹುಡುಕಾಡಿ ತರಿಸಿದೆ ನೋಡ್ರಿ. ಇದ್ರ ಪ್ರೈಸ್ ಬಂದು 560 580 ಐತಿ. ಇದ್ರದ್ದು ಲಿಂಕ್ ಬೇಕಂದ್ರೆ ನಾನು ಶೇರ್ ಮಾಡ್ತೀನಿ. ನಮ್ಮ ಮನೆಯವರು ನಾನು ರಾತ್ರಿ ಜೋಡಿಸಿದ್ದೀವಲ್ಲ ಅದರೊಳಗೆ ಒಂದು ಮಿಸ್ ಆಗಿಬಿಟ್ಟಿತ್ತು. ನಾವಿಲ್ಲಿ ಅದು ಜಾಯಿನ್ ಮಾಡೋದು, ಹಾಗಾಗಿ ಅದು ಚಪ್ಪಲಿ ಇಟ್ಟರೆ ಸ್ವಲ್ಪ ವೇಟಿಗೆ ಕೆಳಗಡೆ ಬರಕತ್ತಿತ್ತು. ಅದಕ್ಕೋಸ್ಕರ ಅದೊಂದು ಜೋಡಿಸ್ಕೊಂಡ್ರಾತಂತೇಳಿ ಈಗ ನಾನು ಅದು ಮೇಲ್ಗಡೆ ಏನು ಕವರ್ ಹಾಕಿದ್ನಲ್ಲ ಅದನ್ನು ತೆಕ್ಕೊಂಡು ಇವಾಗ ಅದನ್ನು ಸರಿ ಮಾಡ್ಕೊಳಕತ್ತೀನಿ ನೋಡ್ರಿ. ಅವೇನು ಪೈಪ್ ಕಾಣತ್ತಾವಲ್ಲ ಅವು ಪ್ಲಾಸ್ಟಿಕ್ಕದು ಅಲ್ಲ, ಕಬ್ಬಿಣದ್ದು ಅವ, ಹಾಗಾಗಿ ಚಲೋ ಐತೆ ನೋಡ್ರಿ, ಒಳ್ಳೆ ಕ್ವಾಲಿಟಿದು ಐತಿ. ಚಪ್ಪಲಿಗಳು ನೋಡ್ರಿ ಎಷ್ಟು ಅದಾವೆ ನಮ್ಮ ಎಲ್ಲನೂ ಅಷ್ಟೇ. ಧೂಳು ಹೊಡೆದು ಇಡಾತಿದ್ನಿ. ಒಂದಷ್ಟು ಹೊಲಸಾಗಿದ್ದು ಭಾಳ, ಒಂದಷ್ಟು ಏನು ಅಷ್ಟೊಂದು ಹೊಲಸಾಗಿರಲಿಲ್ಲ. ನನಗೆ ಟೈಮ್ ಸಿಕ್ಕಾಗ ಒಂದು 2 ಜೋಡಿ ನಾನು ತೊಳೆದಿಟ್ರಾತಂತೇಳಿ ಇವತ್ತು ಮಾತ್ರ ಎಲ್ಲನೂ ಬರೀ ಧೂಳು ಹೊಡೆದ ಇಟ್ನಿ. ಎಲ್ಲ ಚಪ್ಪಲಿಗಳೆಲ್ಲ ಜೋಡಿಸಿ ಮೇಲ್ಗಡೆ ಕವರ್ ಹಾಕಕತ್ತೀನಿ ನೋಡ್ರಿ. ಕವರ್ ಇಲ್ಲದೆ ಇರುವನು ಸಿಗ್ತಾವೆ, ಆದ್ರೆ ಅವು ಮತ್ತು ವೇಸ್ಟನ್ನು ನಾವು ಚಪ್ಪಲಿ ಸ್ಟ್ಯಾಂಡ್ ತರಿಸಿ ಮತ್ತನ್ನು ಧೂಳಾಗಿಬಿಡ್ತಾವೆ. ಈ ಥರ ಒಂದು ಕವರ್ ಇದ್ರೆ ನೋಡ್ರಿ ಏನು ಒಳಗಡೆ ಧೂಳು ಬೀಳಂಗಿಲ್ಲ. ಮತ್ತು ಈ ಕವರ್ ಹೊಲಸಾತಂದ್ರೆ ನಾವು ವಾಶ್ ಮಾಡಿ ಇದನ್ನು ಮತ್ತೆ ಹಾಕ್ಬೋದು. ಅದಕ್ಕೋಸ್ಕರ ಈ ಥರದ ಚಪ್ಪಲಿ ಸ್ಟ್ಯಾಂಡ್ ನಾನು ತರಿಸಿದ್ದೀನಿ. ಸುಮಾರು ದಿವಸದಿಂದ ತರಿಸ್ಬೇಕನ್ನತ್ತೀನಿ. ಕಾರ್ಟ್ ಒಳಗೆ ಹಾಕಿಟ್ಟಿದ್ದೆ, ಆದರೆ ತರಿಸಿರಲಿಲ್ಲ. ಇವಾಗ ತರಿಸಿರಾತಂತೇಳಿ ನೋಡ್ರಿ ತರಿಸಿದ್ದೀನಿ.
ಚಲೋ ಐತಿ ಕ್ವಾಲಿಟಿ. ಆದ್ರೆ ನನಗೆ ಸ್ವಲ್ಪ ಲೈಟ್ ಕಲರ್ ತರಿಸ್ಬೇಕಿತ್ತು ಅಂತ ಅನಿಸ್ತು. ಬ್ಲ್ಯಾಕ್ ಕಲರ್ ಇಲ್ಲ ಮೆರೂನ್ ಕಲರ್ ಆ ಥರ ತರಿಸ್ಬೇಕಿತ್ತು. ನನಗೆ ಗೊತ್ತಾಗಲಿಲ್ಲ ನೋಡ್ರಿ. ನಾನು ಈ ಥರದ್ದು ಬುಕ್ ಮಾಡಿಬಿಟ್ಟಿದ್ನಿ, ಚಂದ ಐತಲ್ಲ ಅಂತೇಳಿ. ತರಿಸಿದ ಮ್ಯಾಲೆ ಅನ್ನಿಸ್ತು ಇದು ಧೂಳಾದ್ರೆ ಎದ್ದು ಕಾಣಿಸ್ತತಿ, ಬ್ಲ್ಯಾಕ್ ಅದು ನೋಡಿ ತರಿಸ್ಬೇಕಿತ್ತು ಅಂತೇಳಿ. ಇರ್ಲಿಕ್ಕ ಕ್ವಾಲಿಟಿ ಚಲೋ ಐತೆ ಅಂತೇಳಿ ನಾನೇನು ರಿಟರ್ನ್ ಮಾಡೋಕ್ಕೆ ಹೋಗಲಿಲ್ಲ. ಚಪ್ಪಲೆಲ್ಲ ಹಾಕಿ ಕ್ಲೋಸ್ ಮಾಡಿ ಇಟ್ನಿ. ಇದೇನು ಡ್ರಾಯರ್ ಇತ್ತಲ್ಲ, ಪ್ಲಾಸ್ಟಿಕ್ ಡ್ರಾಯರು, ಇದನ್ನೆಲ್ಲ ಬಟ್ಟೆಯಿಂದ ಒರೆಸಿ ಇದ್ರೊಳಗೆ ರಂಗೋಲಿ ಸ್ಟೆನ್ಸಿಲ್ಸು, ಆಮೇಲೆ ರಂಗೋಲಿ ಪುಡಿ, ಕಲರ್ ರಂಗೋಲಿ ಎಲ್ಲ ಅದಾವು. ಅವನ್ನೆಲ್ಲನೂ ಇದ್ರೊಳಗೆ ಜೋಡಿಸಿರ. ಅಲ್ಲಿ ಕಿಟಕಿ ಒಳಗೆ ನೋಡ್ರಿ ಎಷ್ಟು ಮೆಸ್ ಇತ್ತು, ಅದಷ್ಟು ಕ್ಲಿಯರ್ ಆಗ್ತದೆ ಅಂತೇಳಿ ಈ ಡ್ರಾಯರ್ ಒಳಗೆ ಎಲ್ಲನೂ ಹಾಕಿನಿ. ನಾನು ಒರೆಸಿಟ್ನಿ, ಹಂಗೆ ತೊಳ್ಯಾಕೆ ಹೋಗಲಿಲ್ಲ. ಅದನ್ನೆಲ್ಲ ಒರೆಸಿ ಎಲ್ಲನೂ ಇದ್ರೊಳಗೆ ಹಾಕಿಟ್ನಿ. ಆಮೇಲೆ ಆ ಕಡೆ ಆಟ ಸಾಮಾನು ಅದಾವೆ ಸಾನ್ವಿವ, ಅವನನ್ನು ಎಲ್ಲ ಕ್ಲೀನ್ ಮಾಡಿ ಒಳಗಡೆನೇ ಇಟ್ಟುಬಿಡ್ತೀನಿ. ಬೆಡ್ ಕೆಳಗಡೆ ಅಲ್ಲಿ ಜಾಗ ಐತಿ, ಅಲ್ಲೇ ನಾನು ಇಟ್ರಾತಂತೇಳಿ ಅವನನ್ನು ಎಲ್ಲ ಇವಾಗ ನಾನು ಒಳಗಿಡತೀನಿ. ನಮ್ಮ ಅದಿತಿ ನೋಡ್ರಿ ಹೆಂಗೆ ಡ್ಯಾನ್ಸ್ ಮಾಡಕತ್ತಾಳೋ. ಆಕೆಗೆ ಅಂತೂ ಕ್ಯಾಮ್ರಾ ಇಟ್ಟರೆ ಮುಗಿದೋತು, ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ ಆಕೆ. ನೋಡ್ರಿ ಇವತ್ತು ಹೆಂಗೆ ಡ್ಯಾನ್ಸ್ ಮಾಡತ್ತಾಳು. ನಾನಂತೂ ಇಬ್ಬರು ಸ್ನಾನ ಮಾಡಿರಿ, ಬರಬೇಡ್ರಿ ಇಲ್ಲೇ ಭಾಳ ಧೂಳು ಐತಿ, ನಾ ಕೆಲಸ ಮಾಡ್ಕೋತೇನೆ ಅಂದ್ರೆ ಕೇಳ್ತಿರ್ಲಿಲ್ಲ ಅವರಿಬ್ಬರು. ನಾವು ಮಾಡ್ತೇವೆ ಅಂತೇಳಿ ಬರಾಕತ್ತಿದ್ರು. ನೋಡ್ರಿ ಇಲ್ಲಿ ಎಷ್ಟು ಧೂಳು ಐತಿ. ಈಗ ಹೋಗ್ರಿ ಕುಂದ್ರಿ ಒಳಗೆ ಟಿ ವಿ ಗಿವಿ ನೋಡೋಗ್ರಿ ಅಂದ್ರೆ ಅವ್ರಿಗೆ ಅದೆಲ್ಲ ಇಂಟ್ರೆಸ್ಟ್ ಇರೋಂಗಿಲ್ಲ. ನಾವೇನು ಕೆಲಸ ಮಾಡ್ತೀವಿ ಅದನ್ನ ಕೆಲಸ ಮಾಡ್ಬೇಕು ಅವರು, ಅಷ್ಟು ಇಂಟ್ರೆಸ್ಟ್ ಅವ್ರಿಗೆ ಈಗ. ಆದ್ರೆ ಮಾಡೋ ಟೈಮ್ದಾಗ ಎಲ್ಲಿ ಕುಂದಿರ್ತಾರೋ ಗೊತ್ತಿಲ್ಲ. ನಾವು ಸಣ್ಣವರಿದ್ದಾಗ ಹಂಗೆ ಮಾಡ್ತಿದ್ದೀವಿ. ನಮ್ಮ ಅದು ಏನಾರ ಮಾಡಕತ್ರ ನಾವು ಮಾಡ್ತೇವೆ ಅಂತ ಹುಡುಕಿದ್ದೀವಿ. ಆದರೆ ಈಗ ನಮಗೆ ಕೆಲಸ ಮಾಡೋಕೆ ಆಗಂಗಿಲ್ಲ, ಯಾರು ಮಾಡಿ ಕೊಟ್ರೆ ಸಾಕು ಅನಿಸ್ತತಿ. ಇವಾಗ ಅವ್ರಿಗೂ ಹಂಗೆ ನೋಡ್ರಿ, ನಾವು ಬ್ಯಾಡ ಅಂದ್ರೆ ಕೇಳಂಗಿಲ್ಲ, ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೋ. ಇಬ್ಬರು ಕೈಯಾಗ ಅಷ್ಟು ಇಷ್ಟು ಸ್ವಲ್ಪ ಹೆಲ್ಪ್ ಮಾಡಿ ಕೊಟ್ಟರು ನನಗೆ. ನಾನು ಬೇಗ ಜೋಡಿಸ್ಕೊಂಡು ಎಲ್ಲನೂ ಎತ್ತಿಟ್ನಿ. ಆಟ ಸಾಮಾನು ಎಲ್ಲ ಒಳಗೆ ತೊಗೊಂಡೋಗಿಟ್ನಿ. ಈಗ ಫುಲ್ ಬಾಗಿಲ ಎಲ್ಲ ಕಸ ಗುಡಿಸ್ಕೊಳತ್ತೈತೆ ನೋಡ್ರಿ. ಆ ಚಪ್ಪಲ್ ಸ್ಟ್ಯಾಂಡ್ ಕೆಳಗೆ ನಾನೊಂದು ಟೇಬಲ್ ಇಟ್ಟನಿ, ಯಾಕಂದ್ರೆ ಕೆಳಗಡೆ ಮತ್ತೆ ಹಲ್ಲಿಗಿಲ್ಲಿ ಹೋಗಿ ಕುಂದ್ರಬಾರ್ದು ಅಂತೇಳಿ ಆ ಥರ ಟೇಬಲ್ ಇಟ್ಟು, ಅದು ವೇಸ್ಟ್ ಟೇಬಲ್, ನಾವೇನು ಯೂಸ್ ಮಾಡೋಂಗಿಲ್ಲ ಅದನ್ನು. ಅದಕ್ಕೋಸ್ಕರ ಆ ಸ್ಟ್ಯಾಂಡ್ ಇಡೋಕೆ ಇಟ್ಬಿಟ್ಟೆನ. ನೀಟಾಗಿ ಕಸ ಗುಡಿಸ್ಕೋಬೋದು ನಾವು ಕೆಳಗಡೆ ಎಲ್ಲ. ಮತ್ತು ನೀರು ಹಾಕಿರೋನು ಚಪ್ಪಲಿ ತೊಯ್ಯಂಗಿಲ್ಲ, ಆಮೇಲೆ ಸ್ಲಿಪ್ಪರ್ ಸ್ಟ್ಯಾಂಡು ತೊಯ್ಯೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಇಟ್ಟನು ನೋಡ್ರಿ. ಇವಾಗ ಸ್ನಾನ ಮಾಡಿ ರೆಡಿ ಆಗಿದ್ದವು ನೋಡ್ರಿ. ಎಲ್ಲಿಗೆ ಹೊಂಟೇವಂದ್ರೆ ಇವತ್ತು ಸಾನ್ವಿಗೆ ಬಟ್ಟೆ ತರಕ್ಕೆ ಹೊಂಟೀವಿ. ನಾಳೆ ಸಾನ್ವಿದ ಬರ್ಡೇ ಐತಿ, ಹಾಗಾಗಿ ಈಗ ಸ್ವಲ್ಪ ಹೋಗಿ ಬಟ್ಟೆ ತೊಗೊಂಡು ಬಂದ್ರಾತಂತೇಳಿ ವಿಶಾಲ್ ಮಾರ್ಟಿಗೆ ಹೊಂಟೇನಿ. ಬರೀವಾಗ ಇನ್ನು ಮಕ್ಳಿಗೆ ರೆಡಿ ಮಾಡಬೇಕು. ನಾನು ಇಷ್ಟೊತ್ತೆಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದಕ್ಕೆ ನಾನು ಊಟ ಮಾಡೀನಿ. ಇವಾಗ ಅವರಿಬ್ರಿಗೂ ರೆಡಿ ಮಾಡಬೇಕು, ಮಾಡಿ ಹೋಗ್ಬೇಕು ನೋಡ್ರಿ. ಅದಿತಿ ಮಕ್ಕೊಂಡಾಳು, ಹೇಳೋವಾಳ. ಎದ್ದೀಯಾ? ಬರ್ರಿ ಅರವಿ ಹಾಕ್ತಾನೆ. ಇಲ್ಲಿ ಹೇಳಿದ್ಲು ಅದಿತಿನೂ. ಇವಾಗ ರೆಡಿಯಾಗಿ ಶಾಪಿಂಗ್ ಹೋಗ್ತೀವಿ. ಇಬ್ಬರಿಗೂ ರೆಡಿ ಮಾಡಿದ್ದಾನೆ ನೋಡ್ರಿ. ಹಂಗೆ ನಮ್ಮ ಅಣ್ಣ ಬಂದ ಮಧ್ಯಾಹ್ನ. ಬೇಗ ಬಾ ಅಂತಂದ್ರೆ ಸ್ವಲ್ಪ ಲೇಟಾಗೇನ ಬಂದ. ಒಂದು 3 o'clock ಆಗಿತ್ತು ಅನಿಸ್ತತಿ ನಾವು ಹೋಗ್ಬೇಕಾದ್ರೆ. ಇವಾಗ ಹೊಂಟಿವಿ. ವಿಶಾಲ್ ಮಾಡ್ಕೊಂಡೆ ನೋಡ್ರಿ. ಭಾಳ ದೂರ ಏನಿಲ್ಲ ನಮ್ಮ ಮನೆಯಿಂದ. ನಾನು ಸುಮಾರು ಸಾರಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ಸಾನ್ವಿಗೆ ಆಲ್ಮೋಸ್ಟ್ ಅಲ್ಲೇ ಬಟ್ಟೆ ತರೋದು. ಇವತ್ತೂ ಅಲ್ಲೇ ಹೊಂಟೇನಿ ನೋಡ್ರಿ. ಬರ್ಡೇಗೋಸ್ಕರ ಬಟ್ಟೆ ತೊಗೊಂಡು ಬಂದ್ರಾತಂತೇಳಿ ನಾವು ಈ ಪ್ರತಿ ವರ್ಷವೂ 5 ವರ್ಷ ಫುಲ್ ಗ್ರ್ಯಾಂಡಾಗಿ ಮಾಡಿದ್ದೀವಿ ಸಾನ್ವಿ ಬರ್ಡೇ. ಆದರೆ ಈ ಸರಿ ಅಷ್ಟೊಂದೇನು ಗ್ರ್ಯಾಂಡ್ ಇಲ್ಲ ನೋಡ್ರಿ. 5ನೇ ವರ್ಷಕ್ಕೆ ಲಾಸ್ಟ್ ಇಯರು ನಾವು ಗ್ರ್ಯಾಂಡಾಗಿ ಮಾಡಿ ಮುಗಿಸಿದ್ದೀವಿ. ಇನ್ನು 10th ಇಯರ್ಗೆ ಒಂದು ಗ್ರ್ಯಾಂಡಾಗಿ ಮಾಡ್ತೀವಿ. ಈ ಪ್ರತಿ ವರ್ಷ ಇನ್ನು ಬರೀ ಕೇಕ್ ತರೋದು, ಬಟ್ಟೆ ತರೋದು, ಆಕಿ ಫ್ರೆಂಡ್ಸ್ ಅಷ್ಟು ಕರೆದು ಸೆಲೆಬ್ರೇಟ್ ಮಾಡೋದು, ಈ ಥರ ಮಾಡ್ತೀವಿ ನೋಡ್ರಿ. 5 ವರ್ಷ ಮಾತ್ರ ಎಲ್ಲ ಊರಿಂದ ಎಲ್ಲ ಬರ್ತಿದ್ರು ನಮ್ಮ ಮನೆಗೆ. ನಾವು ಗ್ರ್ಯಾಂಡಾಗಿ ಮಾಡ್ತಿದ್ದೀವಿ. ಆದರೆ ಈ ಸರಿ ಇಲ್ಲ ನೋಡ್ರಿ, ಅಷ್ಟು ಸಿಂಪಲಾಗಿ ಮಾಡಿ ಮುಗಿಸ್ಬಿಡ್ತೀವಿ. ಇವಾಗ ಹೊಂಟೀವಿ. ಸಾನ್ನಿಧ್ಯ ಮೇಲ್ಗಡೆ ನಿಂತ್ಕೊಂಡು ನಮ್ಗೆ ಬಾಯ್ ಮಾಡಕತ್ತಿದ್ಲು. ಇವಾಗ ನಾವು ಆಕಿಗೆ ಬಾಯ್ ಹೇಳಿ ವಿಶಾಲ್ ಮಾರ್ಟಿಗೆ ಹೊಂಟೀವಿ. ಒಂದು 10 ನಿಮಿಷದೊಳಗೆ ಹೋಗಿಬಿಡ್ಬೋದು. ನಾನು ಆಟೋಕ್ಕೆ ಹೋಗೋಣ ಅಂತೀನಿ, ಆದ್ರೆ ನಮ್ಮನ್ನ ಬೇಡ ಗಾಡಿ ಒಳಗೆ ಹೋಗೋಣ ಬಾ ಅಂತಂದ. ನಮ್ಮದು ಅಷ್ಟೊಂದೇನು ಶಾಪಿಂಗ್ ಇರಲಿಲ್ಲ. ಬರುವಾಗ ಅವನೇನು ಅಷ್ಟು ಬಟ್ಟೆ ಕೈಯಾಗಿ ಹಿಡ್ಕೊಂಡು ಬರ್ಬೋದು ಅಂತೇಳಿ ಇವಾಗ ಸ್ಕೂಟಿ ಒಳಗೆ ಹೊಂಟೀವಿ. ನಾವು ಡಿಮಾರ್ಟಿಗೆ ಅದು ಹೊಂಟ್ರೆ ಆಟೋ ಮಾಡ್ಕೊಂಡು ಹೋಗ್ತೀವಿ, ಯಾಕಂದ್ರೆ ಹೋಗುವಾಗ ಖಾಲಿ ಕೈಲಿ ಹೋಗ್ತೀವಿ, ಬರುವಾಗ ಐಟಮ್ಸ್ ಜಾಸ್ತಿ ಇರ್ತಾವಲ್ಲ, ಅದಕ್ಕೋಸ್ಕರ ಆಟೋದಾಗ ಹೋಗ್ತೀವಿ. ಇವತ್ತು ಅಷ್ಟೊಂದೇನು ಶಾಪಿಂಗ್ ಇರಲಿಲ್ಲ, ಬರೀ ಮಕ್ಕಳಿಗೆ ಬಟ್ಟೆ ತೊಗೋಬೇಕಿತ್ತು ಅಷ್ಟೇ. ಹಾಗಾಗಿ ಸ್ಕೂಟಿ ಒಳಗೆ ಬಂದು ನೋಡ್ರಿ. ಬಟ್ಟೆ ನೋಡಾಕತ್ತಿದ್ದೀವಿ. ನಮ್ಮ ಅದಿತಿವಂತೂ ಕೈಯೇ ನಿಂದ್ರತಿರ್ಲಿಲ್ಲಲ್ಲೇ. ಅದು ಏನು ಬಾಸ್ಕೆಟ್ ತೊಗೊಂಡೇವಲ್ಲ ಅದರೊಳಗೆ ಹತ್ತಿ ಕುಂತು ಬಿಟ್ಟಾಳಕಿ. ಅದು ಮುರಿತತಿ ಎಬ್ಬಸ್ರಿ ಆಕಿನ ಅಂತಂದರು. ಅವಾಗ ನಾನು ಎಬ್ಸಿನಿ. ನಾನು ನೋಡೇ ಇರಲಿಲ್ಲ, ಆಕಿ ಕುತ್ಕೊಂಡ್ಬಿಟ್ಟಿದ್ಲು. ನಾನು ಬಟ್ಟೆ ನೋಡಾಕತ್ತಿದ್ನಿ. ಹಂಗೆ ನನಗೆ ಒಂದು ಟೀ ಶರ್ಟ್ ಬೇಕಾಗಿತ್ತು ಮನ್ಯಾಗ ಹಾಕ್ಕೊಳಕ್ಕೆ, ಹಾಗಾಗಿ ನೋಡಾತಿದ್ನಿ. ನನಗೆ ಟೀ ಶರ್ಟ್ ಇಷ್ಟ ಆಯಿತು, ಇನ್ಯಾವು ಅಷ್ಟೊಂದು ಇಷ್ಟ ಆಗಲಿಲ್ಲ. ದೊಡ್ಡದ ಸೈಜ್ ಬೇಕಾಗಿತ್ತು ನನಗೆ, ಅದಕ್ಕೋಸ್ಕರ ಒಂದೇ ಒಂದು ಟೀ ಶರ್ಟ್ ತೊಗೊಂಡು ನಾನು ಇಲ್ಲಿ ಕೆಳಗಡೆ.
ಆಮೇಲೆ ಹಂಗೆ ಮೇಲ್ಗಡೆ ಹೋಗಿ ನಮ್ಮ ಮನೆಯವ್ರಿಗೊಂದು 2 ಟೀ ಶರ್ಟು 1 ಶರ್ಟು ತೊಗೊಂಡು ಸಾನ್ವಿಗೆ ಅದಿತಿಗೆ ಒಂದೊಂದು ಫ್ರಾಕ್ ತೊಗೊಂಡು ನೋಡ್ರಿ. ಜಾಸ್ತಿ ಏನು ಬಟ್ಟೆ ತೊಗೊಳಕ್ಕೆ ಹೋಗಲಿಲ್ಲ. ಇವಾಗ ಶಾಪಿಂಗ್ ಮುಗಿಸ್ಕೊಂಡು ನಾವು ಮನೆಗೆ ಹೊಂಟೀವಿ. ಇವಾಗ ಶಾಪಿಂಗಿಂದ ಬಂದವು ನೋಡ್ರಿ. ಬಂದು ಒಂದು 5 ನಿಮಿಷ ಆಯ್ತು ಅಷ್ಟ. ಇವರಿಬ್ಬರು ಡ್ರೆಸ್ ಚೇಂಜ್ ಮಾಡಿರೋ, ನಾನೇನು ಡ್ರೆಸ್ ಚೇಂಜ್ ಮಾಡಿಲ್ಲ. ಇನ್ನು ಕಸ ಹೊಡಿಬೇಕು ನೋಡ್ರಿ. ಕಸ ಹೊಡೆದ ದೇವ್ರಿಗೆ ದೀಪ ಹಚ್ಚಿ ಫಸ್ಟ್ ಚಾ ಮಾಡ್ಕೊಂಡು ಕುಡಿದು ತಿನ್ನಕ್ಕೆ ಏನಾರು ಮಾಡಬೇಕು. ಮಧ್ಯಾಹ್ನದ್ದೆಲ್ಲ ಖಾಲಿ ಆಗಿಬಿಟ್ಟತಿ. ಈಗ ಏನಾದರೂ ಅಡುಗೆ ಮಾಡಬೇಕು. ನನಗಂತೂ ಅಲ್ಲೆಲ್ಲ ಅಡ್ಡಾಡಿ ಬಂದು ಈಗ ಅಡುಗೆ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ. ಆದ್ರೂ ನೋಡ್ರಿ ಏನಾರು ಮಾಡ್ಬೇಕೀಗ. ಶಾಪಿಂಗ್ ಮಾಡ್ಕೊಂಬಂದೇನಿ. ಏನೇನು ತೊಗೊಂಡು ಬಂದೇನೆ ಅಂತೇಳಿ ತೋರಿಸ್ತಾನಂತ ನಿಮ್ಗೆ. ಆದ್ರೆ ಇದೇ ಬ್ಲಾಗ್ದಾಗ ತೋರಿಸ್ತಾನೆ, ಇಲ್ಲಾಂದ್ರೆ ನಾಳಿನ ವಿಡಿಯೋದಾಗ ತೋರಿಸ್ತಾನಂತ. ಈಗ ಫಸ್ಟ್ ಕೆಲಸದವ ನಾನು ಭಾಳ, ಹಾಗಾಗಿ ಬೇಕು ಮಾಡ್ಬೇಕೀಗ. ಏನಾದರೂ ಒಂದು ತಿನ್ನಕ್ಕೆ ಮಾಡ್ಬೇಕು ಪಟ್ನ. ಇಲ್ಲಾಂದ್ರೆ ಈಗ ನಮ್ಮ ಮನೆಯವ್ರು ಬಂದ್ರಂದ್ರೆ ಮುಗೀತು, ಬೈತಾರೋ. ಟೈಮ್ ಈಗ ಆಲ್ರೆಡಿ ಎಷ್ಟು ಹಾಕೊಂತಂದ್ರೆ ನೋಡಿರಿ 7:05 ನಿಮಿಷ ಐತಿ. ಈಗ ನಾವು ಹೋಗಿದ್ದು 3:30-4 ಆಗಿತ್ತು, ಅವಾಗ ಹೋಗಿದ್ವಿ. ಈಗ ಬಂದೇವಿ. ಇನ್ನು ಕೆಲಸ ಮುಗಿಸಿ ಬೇಗ ತಿನ್ನಕ್ಕೆ ಏನಾರ ಮಾಡಿ ಏನೇನು ತೊಗೊಂಡು ಬಂದನಂತೇಳಿ ಆದರೆ ವಿಡಿಯೋದಾಗ ತೋರಿಸ್ತೇನಂತ. ಬರೀ ಇವಾಗ ಬೇಗ ಕೆಲಸ ಮಾಡೋಣಂತ. ರಾತ್ರಿ ಊಟಕ್ಕೆ ಜೋಳದ ಮುದ್ದೆ ಮಾಡಿ ನೋಡ್ರಿ. ಮಾಡಿ ಇವಾಗ ಎಲ್ಲರೂ ಊಟ ಮಾಡಕತ್ತೀವಿ. ಸಾನ್ವಿ, ಅದಿತಿ, ನಾನು, ಆಮೇಲೆ ಸ್ನಿಗ್ಧ ಬಂದಿದ್ಲು. ಆಕೆಗೂ ಇಲ್ಲೇ ತಿನ್ಕೊಂಡು ಹೋಗಂತೇನಿ. ಸರಿ ಆಯ್ತು ಅಂತೇಳಿ ಇವಾಗ ಅಷ್ಟರ ಕೂಡ ಇಲ್ಲೇ ಊಟ ಮಾಡಕತ್ತೀವಿ. ಊಟ ಮಾಡಿದಾದ್ಮೇಲೆ ಏನೇನು ತೊಗೊಂಡು ಬಂದಂತೇಳಿ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮುಗೀತು ನೋಡ್ರಿ. ಪಾತ್ರೆದು ಏನು ತೊಳೆದಿಲ್ಲ. ನನಗೂ ಹೊರಗಡೆ ಹೋಗಿ ಅಡ್ಡಾಡಿ ಬೇಸರಾಗೈತಿ. ಹಾಗಾಗಿ ಬೆಳಿಗ್ಗೆ ತೊಳೆದ್ರಾತಂತೇಳಿ ಬಿಟ್ನಿ. ಜೋಳದ ಮುದ್ದೆ ಮಾಡಿಬಿಟ್ನಿ ಇವತ್ತು. ಬೇರೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಭಾಳ ದಿವಸ ಆಗಿತ್ತು ಜೋಳದ ಮುದ್ದೆ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಜೋಳದ ಮುದ್ದೆ ಮಾಡಿ ಎಲ್ಲರೂ ತಿಂದೀವಿ. ಇನ್ನು ಬಾಗಿಲ ಅಷ್ಟು ತೊಳಿಬೇಕು. ನಾನು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿನಲ್ಲ, ಅದನ್ನು ಮಧ್ಯಾಹ್ನ ತೊಳಿಬೇಕನ್ನಿ ಇನ್ನೆಲ್ಲ ರಾಡ್ಯಾಕತ್ತಂತೆ ತೊಳಿಲಿಲ್ಲ. ಈಗ ತೊಳೆದು ಮಲ್ಕೊಂಡೆ ಅಂದರೆ ಎಲ್ಲ ಡ್ರೈ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಈಗ ಅದೊಂದು ತೊಳೆದ್ರೆ ನನ್ನ ಕೆಲಸ ಮುಗೀತು. ಬರೀ ಇವಾಗ ಏನೇನು ತೊಗೊಂಡು ಬಂದೇನೆ ಇವತ್ತು ವಿಶಾಲ್ ಮಾಡಿದಾಗ ಅಂತೇಳಿ ಬೇಗ ತೋರಿಸ್ತಾನಂತ. ಇದೊಂದು ಟೀ ಶರ್ಟ್ ನೋಡ್ರಿ. ಈಗ ತೊಗೊಂಡು ಬಂದು ಹಾಕೊಂಡ್ಬಿಟ್ಟಾನೆ. ಇದನ್ನು ಚಲೋ ಐತಿ. ನನಗೆ ಇದೇ ಥರ ಬೇಕಾಗಿತ್ತು ದೊಡ್ಡದಾಗೆ, ಹಾಗಾಗಿ ತೊಗೊಂಬಂದೀನಿ. ಇದೊಂದು ಟೀ ಶರ್ಟು. ಇದಕ್ಕೆ 139-49 ಅಷ್ಟು ನೋಡ್ರಿ. 150 ರೂಪೀಸ್ ಇದು. ಚಲೋ ಐತಿ. ಇದೊಂದು ಟೀ ಶರ್ಟು ಮನೆಗೆ ಹಾಕೊಳಕ್ಕಂತ ತೊಗೊಂಬಂದೀನಿ. ಆಮೇಲೆ ನಮ್ಮ ಮನೆಯವರಿಗೆ ಒಂದು ಶರ್ಟ್ ತೊಗೊಂಡು ಬಂದೀನಿ. ಒಂದು ತೊಗೊಂಡೇನಿ ನೋಡ್ರಿ ಅವ್ರಿಗೆ. ಇದು ಅವ್ರಿಗೆ ಸೈಜ್ ಸಿಗಂಗಿಲ್ಲ, ಹಾಗಾಗಿ ಇದು ಒಂದೇ ಸಿಕ್ತು ಶರ್ಟು. ಇದೊಂದು ತೊಗೊಂಡು ಬಂದೀನಿ. ಅವ್ರಿಗೆ 42 ಸೈಜ್ ಬೇಕು, ಆದರೆ 41 ಇದ್ದು ಇವತ್ತು. ಎಷ್ಟು ಹುಡುಗಿಯಾದ್ರೂ ಸಿಗಲಿಲ್ಲ. ಇದೊಂದು 42 ಸೈಜ್ ಸಿಕ್ತು. ಅದಕ್ಕೆ ಇದೊಂದು ಶರ್ಟ್ ತೊಗೊಂಡು ಬನ್ನಿ. ಆಮೇಲೆ ಮತ್ತು ಅವ್ರಿಗೆ ಮನೆಗೆ ಹಾಕೊಳಕ್ಕೆ ಟೀ ಶರ್ಟ್ ಬೇಕಾಗಿತ್ತು, ಹಾಗಾಗಿ ಮನೆಗೆ ಹಾಕೊಳಕ್ಕೆ ಇದು ಟೀ ಶರ್ಟ್ ತೊಗೊಂಡು ಬನ್ನಿ. ಈ ಎರಡು ಸೇಮ ತೊಗೊಂಬಂದನು ನೋಡ್ರಿ. ನಾನು ಅಲ್ಲಿ ನೋಡಿಲ್ಲ, ಸುಮ್ಮನೆ ತೊಗೊಂಬಂದ್ಬಿಟ್ಟೆ. ನನಗೆ ಇದೊಂದು ಟೀ ಶರ್ಟು ಮನೆಗೆ ಹಾಕೊಳಕ್ಕೆ. ಆಮೇಲೆ ಹೊರಗಡೆ ಎಲ್ಲಾರ ಹೋದ್ರೆ ಹಾಕೊಳಕ್ಕಂತೇಳಿ ಇದೊಂದು ಟೀ ಶರ್ಟ್. ನಮ್ಮ ಮನೆಯವರು ಹೊರಗಡೆ ಹೋದಾಗ ಟೀ ಶರ್ಟ್ ಹಾಕೊಳ್ಳೋದು ಕಡಿಮೆ, ಶರ್ಟನ್ನು ಯಾವಾಗಲೂ ಹಾಕೋತಾರೆ ಅವರು. ಹಾಗಾಗಿ ಇದೊಂದು ಟೀ ಶರ್ಟು ಚಲೋ ಅನಿಸ್ತು ನನಗೆ, ಹಾಗಾಗಿ ಇದೊಂದು ತೊಗೊಂಬಂದೆ ನೋಡ್ರಿ. ಚಂದ ಕಾಣತ್ತಿತ್ತು. ಇದು ಹಾಕೊಂಡ್ರೆ ಎಲ್ಲಿ ನೋಡಿರೋ ಚಂದ ಕಾಣಿಸಕತ್ತಿತ್ತು. ಇದೊಂದು ಟೀ ಶರ್ಟ್ ತೊಗೊಂಡು ಬಂದೀನಿ. ಆಮೇಲೆ ಇವೆರಡು ಬೌಲ್ ತೊಗೊಂಡು ಬಂದೀನಿ. ಬೈ 1 get 1 ಫ್ರೀ ಇದ್ದು ಇವೆ, ಹಾಗಾಗಿ ತೊಗೊಂಡು ಬಂದೀನಿ ನೋಡ್ರಿ. ಹಿಟ್ಟನ್ನ ಅದಕ್ಕೆ ಆಮೇಲೆ ಕಾಯಿಪಲ್ಯದು ತೊಳ್ಯಾಕೆ ಚಲೋ ಆಗ್ತದೆ ಅಂತೇಳಿ 2 ಬೌಲ್ ತೊಗೊಂಡು ಬಂದೀನಿ. ಆಮೇಲೆ ಸಾನ್ವಿಗೆ ಅದಿತಿಗೆ ನೋಡ್ರಿ ಬರ್ಡೇಕಿದೆ ಫ್ರಾಕ್. ಅಲ್ಲಿ ವೆಸ್ಟರ್ನ್ ವೇರ್ ಕಲೆಕ್ಷನ್ ಭಾಳ ಇದ್ದು, ಟ್ರೆಡಿಷ್ನಲ್ ವೇರ್ ಅಷ್ಟೊಂದು ಇರಲಿಲ್ಲ. ಆದರೆ ಸಾನ್ವಿಗೆ ಈ ಥರದ್ರಲ್ಲಿ ಈ ಕಲರಲ್ಲಿ ಬಟ್ಟೆ ಇರಲಿಲ್ಲ, ಹಾಗಾಗಿ ತೊಗೊಂಡು ನೋಡ್ರಿ. ಹಾಕಿದಾಗ ಚಂದ ಭಾಳ ಕಾಣಕತ್ತಿತ್ತು. ಇಬ್ಬರಿಗೂ ಹಾಕಿ ನೋಡಿ ತೊಗೊಂಡು ಬನ್ನಿ. ಇದೊಂದು ಸಾನ್ವಿಗೊಂದು ಅದಿತಿಗೊಂದು, ಅವರಿಬ್ಬರಿಗೂ ಸೇಮ್ ಸೈಜ ಬೇಕು, ಹಾಗಾಗಿ ಸೇಮ್ ಸೈಜು ಸೇಮ್ ಕಲರು ಎಲ್ಲ ಸೇಮ್ ಪ್ಯಾಟ್ರನು ಎಲ್ಲ ಸೇಮ್ ತೊಗೊಂಡು ನೋಡಿ. ಇಬ್ಬರಿಗೂ ಸೇಮ್. ಆಮೇಲೆ ಅವ್ರು ಜಗಳ ಮಾಡಬಾರ್ದು, ನಂದು ಅದು ನಿಂದು ಇದು ಅಂತೇಳಿ. ಅದಕ್ಕೆ ಇಬ್ಬರಿಗೂ ಸೇಮ ತೊಗೊಂಬಂದ್ಬಿಟ್ಟನಿ. ಇನ್ನೂ ಒಂದು ಜೋಡಿ ನೋಡಿನಿ, ನಾನು ಹಾಕಿ ನೋಡೀನಿ ಪಿಂಕ್ ಕಲರ. ಅದೇನೋ ಅಷ್ಟೊಂದು ಚಂದ ಕಾಣಿಸ್ಲಿಲ್ಲ, ಹಾಗಾಗಿ ಅವ್ನು ಬಿಟ್ನಿ. ಮತ್ತು ಬೇರೆ ತೊಗೋಬೇಕಂತ ಎಷ್ಟು ಹುಡುಕ್ಯಾಡೀನಿ, ಕರೆ ಇವತ್ತು ಯಾಕೋ ಬಟ್ಟೆ ಇಷ್ಟ ಆಗಲಿಲ್ಲ. ಮತ್ತು ಇನ್ನೊಂದು ಸರಿ ಬಂದು ಒಯ್ದ್ರಾತಂತೇಳಿ ಇವನು ಒಂದೇ ಜೋಡಿ ತೊಗೊಂಬಂದಿನಿ ನೋಡ್ರಿ ಇವತ್ತು. ಆಮೇಲೆ ನಾನೊಂದು ಬ್ಯಾಗ್ ತೊಗೊಂಡಿದ್ದೀನಿ. ಈಗ ಎಲ್ಲಾರ ಹೊರಗಡೆ ಹೊಂಟ್ರೆ ನನಗೆ ಬ್ಯಾಗ ಇರಲಿಲ್ಲ ನೋಡ್ರಿ. ನಂದೊಂದು ಬ್ಯಾಗ್ ಇತ್ತು, ಅದು ಕಿತ್ತಿತ್ತು. ಅದೇನು ಅಷ್ಟೇನು ಚಲೋದಲ್ಲ, ಅದು ಚಲೋ ಕ್ವಾಲಿಟಿದಲ್ಲ. ನಾನು
ಎಲ್ಲಿ ಹೋದಾಗಂದ್ರೆ ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಹೋದಾಗ ಅಲ್ಲಿ ಮುಂದೆಗಡೆ ಮಾರ್ತಾರಲ್ಲ ಅಲ್ಲೊಂದು ತೊಗೊಂಬಂದು ₹200 ಕೊಟ್ಟೆ. ಅದಂತೂ ಬೇಗನೆ ಹರಿದ್ಬಿಡ್ತು. ನನಗೆ ಹೊರಗಡೆ ಹೋಗುವಾಗ ಈ ಥರ ಬ್ಯಾಗ್ ಹಿಡ್ಕೊತಾರಲ್ಲ ಆ ಥರ ಬ್ಯಾಗು, ಆಮೇಲೆ ಹಿಂಗೆ ವ್ಯಾನಿಟಿ ಬ್ಯಾಗು ಹಾಕ್ಕೊಂಡು ಹೋದ್ರೆ ನನಗೆ ಇಷ್ಟ ಆಗಂಗಿಲ್ಲ. ಈ ಥರ ಇರ್ಬೇಕು ನೋಡ್ರಿ, ಅದು ಆರಾಮಾಗಿ. ಇದ್ರಾಗ ಮೊಬೈಲು, ಆಮೇಲೆ ದುಡ್ಡು, ಖರ್ಚಿಫು, ಮನೆ ಬೀಗ ಎಲ್ಲ ಇಟ್ಕೋಬೋದು. ಚಲೋ ಐತಿ ನೋಡ್ರಿ, ಒಳ್ಳೆ ಕ್ವಾಲಿಟಿದು ಐತಿ. ಇಲ್ಲೊಂದು ಚಿಪ್ ಐತಿ, ಆಮೇಲೆ ಇಲ್ಲೊಂದೈತಿ, ಇಲ್ಲೊಂದೈತಿ, ಆಮೇಲೆ ಇಲ್ಲೊಂದೈತಿ ನೋಡ್ರಿ. ಇಷ್ಟು ಚಲೋ ಐತಿ. ನಾನಂತೂ ಅದು ಎಷ್ಟು ದಿವಸದಿಂದ ಅನ್ಕೊಳಕತ್ತಿದ್ನಿ ಈ ಥರದ ಪರ್ಸ್ ತೊಗೋಬೇಕು ಅಂಥೇಳಿ. ಆದರೆ ನಾನು ಮೈಸೂರಿಗೆಲ್ಲ ಕೇಳಿದಾಗ ₹600 ಹೇಳಿದರು. ಬೇರೆ ಕಡೆ ನೋಡಿದಾಗೂ ಅಷ್ಟೇ ಇತ್ತು, 500-600 ಇತ್ತು. ಹಂಗಾಗಿ ಅಷ್ಟು ಕೊಟ್ಟು ಯಾರು ತೊಗೋತಾರೋ ಅಂತೇಳಿ ನಾನು ತೊಗೊಂಡಿರಲಿಲ್ಲ. ಇವತ್ತಿದು 199ಗೆ ಸಿಕ್ತು ನೋಡ್ರಿ. ಚಲೋ ಐತಿ. ಇದು ವಾಟರ್ ಪ್ರೂಫ್ ಐತಿ, ಚಲೋ ಐತಿ ಬ್ಯಾಗ್. ಇದೊಂದು ಬ್ಯಾಗು, ಅವೆರಡು ಬೌಲ್ ನಾನು ತೊಗೊಂಡು, ಇನ್ನು ಸಾನ್ವಿಗೆ, ಅದಿತಿಗೆ, ಆಮೇಲೆ ನಮ್ಮ ಮನೆಯವ್ರಿಗೆ ಬಟ್ಟೆ ತೊಗೊಂಡು ಇಷ್ಟು ತೊಗೊಂಡು ನೋಡ್ರಿ. ಇನ್ನೇನು ತೊಗೊಂಡಿಲ್ಲ. ಹುಡುಗರಿಗೆ ಅಷ್ಟು ಬಿಸ್ಕೆಟು, ವೇಫರ್ಸ್ ತೊಗೊಂಡು ಅಷ್ಟು. ಇನ್ನೇನು ಬೇರೆ ಏನು ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ ಇವತ್ತು. ಹುಡುಗರಿಗೆ ಚಡ್ಡಿ ತೊಗೊಂಡೆ ಒಂದು 2, ಅದಿತಿಗೆ 1, ಸಾನ್ವಿಗೆ 1 ಅಂತೇಳಿ. ಇಷ್ಟು ನೋಡ್ರಿ ಶಾಪಿಂಗ್. ಡ್ಯಾಡಿ ಬಂದು ಸುಸ್ತಾಗಿ ಅಡುಗೆ ಮಾಡೋಕ್ಕಾಗತ್ತಿರಲಿಲ್ಲ. ಆದರೂ ನಾನು ಮಾಡಲೇಬೇಕಿತ್ತು. ಹೊರಗಡೆದು ಮತ್ತು ನಾಳೆನೂ ಬರ್ಡೇ ಅಲ್ಲ, ನಾಳೆನೂ ಹೊರಗಡೆದು ತರಿಸ್ತೀವಿ. ಅದಕ್ಕೋಸ್ಕರ ಇವತ್ತು ಹೊರಗಡೆ ತಿನ್ನೋದು ಬೇಡ ಅಂಥೇಳಿ ನಾನು ಜೋಳದ ಮುದ್ದೆ ಮಾಡಿ ತಿಂದೀವಿ. ಈಗ ಅಡುಗೆ ಮನೆಯಾಗಂತೂ ಫುಲ್ ಪಾತ್ರೆ ಒಟ್ಟಿದಾವು. ಆದ್ರೆ ನಾನೀಗ ಏನೂ ಮಾಡೋಕ್ಕೋಗೋದಿಲ್ಲ. ನನಗಂತೂ ಫುಲ್ಲು ತಲೆನೂ ಸಾಕತ್ತೈತಿ. ಇವತ್ತು ಶಾಪಿಂಗ್ ಹೋಗಿದ್ದು ಅಲ್ಲವ, ಅಲ್ಲಿ ಅದಿತಿದು ಸಾನ್ವಿದು ಜಗಳ ಬಗೆಹರಿಸೇ ನನಗೆ ಸಾಕಾಗಿಬಿಡ್ತು. ಯಾಕಾರ ಬಂದು ನಾನು ಶಾಪಿಂಗ್ ಮಾಡೋಕ್ಕಂತ ಅನಿಸ್ಬಿಡ್ತು. ಹಂಗೆ ಮಾಡಿಬಿಟ್ರು ಅವರಿಬ್ಬರು. ಅದಕ್ಕೆ ಸಿಕ್ಕಾಪಟ್ಟೆ ತಲೆನೂ ಬಂದುಬಿಟ್ಟೈತೆ ನನಗೀಗ. ಈಗ ಇನ್ನೇನು ಮಾಡಲ್ಲ, ನಾನು ಊಟ ಆಗೈತಿ. ಸುಮ್ಮಿಗೆ ಬಾಗ್ಲ ತೊಳೆದು ಬಂದಾಕೆ ನಾನು ಮಲ್ಕೊಂಡ್ಬಿಡ್ತೀನಿ. ಅದು ಬಾಗ್ಲ ಬೆಳಿಗ್ಗೆ ತೊಳಿತಿದ್ನಿ, ಆದ್ರೆ ಮುಂದೆಗಡೆದು ನಮ್ಮ ಮನೆ ಮುಂದೆಗಡೆದು ಮಾತ್ರ ನಾವು ಬೆಳಿಗ್ಗೆ ತೊಳೆದ್ರೆ ಆ ಕಡೆ ಸೈಡ್ ನೀರು ಹೋಗೋದಿಲ್ಲ. ನಾವು ಬೆಳಗ್ಗೆ ಎಲ್ಲ ಪೂರ್ತಿ ತೊಳಿತಾವಂದ್ರೆ ಆ ಕಡೆ ಸಂಪತ್ರ ಎಲ್ಲ ನೀರು ಹೋಗ್ಬಿಡ್ತೈತಿ. ಅದಕ್ಕೆ ಓಡಾಡೋರಿಗೆಲ್ಲ ಸ್ವಲ್ಪ ತೊಂದರೆ ಆಗ್ತದೆ ಅಂಥೇಳಿ ನಾನು ಫುಲ್ ಬಾಗಿಲೆಲ್ಲ ತೊಳೆದಾರ ರಾತ್ರಿನ ತೊಳೆದಿರ್ತೀನಿ. ಬರೀ ನಮ್ಮ ಮನೆ ಮುಂದಷ್ಟೇ ತೊಳೆದಾದ್ರೆ ಬೆಳಗ್ಗೆ ತೊಳೆದಿರ್ತೀನಿ. ಇವತ್ತು ಚಪ್ಪಲ್ ಸ್ಟ್ಯಾಂಡೆಲ್ಲ ಇಟ್ಟು ಕ್ಲೀನ್ ಮಾಡೇನಲ್ಲ, ಹಾಗಾಗಿ ತೊಳೆದ್ರಾತಂಥೇಳಿ ಈಗ ಎಲ್ಲ ಬಾಗಿಲೆಲ್ಲ ತೊಳಿತೀನಿ. ಮತ್ತು ಈಗ ಬಿಟ್ಟೆ ಅಂದ್ರೆ ನಾಳೆ ಬೆಳಿಗ್ಗೆ ಮತ್ತೆ ಮನೆ ಮುಂದಷ್ಟೇ ತೊಳಿಬೇಕಾಕತಿ. ಈಗ ರಾತ್ರಿ ಪೂರ್ತಿ ಎಲ್ಲ ಬಾಗಿಲ ತೊಳೆದು ಮಲ್ಕೋಬೇಕು. ಇವಾಗ ಆಗ್ತಾನೆ ಇಲ್ಲ, ಆದರೂ ಈಗ ತೊಳಿಲೇಬೇಕು ನೋಡ್ರಿ. ತೊಳೆದು ಮಲ್ಕೋತೀನಿ. ಅದಷ್ಟು ಬಾಗಿಲ ತೊಳೆದು ಬಂದಕ್ಕೆ ನಾನು ಮಲ್ಕೋತೀನಿ. ಹಂಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.